ಹಾಯ್ ಫ್ರೆಂಡ್ಸ್, ಮಸ್ತ್ಮಗ.com ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಮಸ್ತ್ಮಗ.com ಒಂದಷ್ಟು ಪೊಸಿಷನ್ಗಳಿಗೆ ಈ ವಿಡಿಯೋ ಎಡಿಟಿಂಗ್ ಮತ್ತು ಸ್ಕ್ರಿಪ್ಟ್ ರೈಟಿಂಗ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಹೊಸ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಿವೆ. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರೀತಿಯ ವೀಕ್ಷಕರಲ್ಲಿ ಯಾರಾದರೂ ಆಸಕ್ತರು ಇದ್ದರೆ ನಮ್ಮ ಟೀಮ್ಗೆ ಜಾಯ್ನ್ ಆಗಲಿಕ್ಕೆ ಅವಕಾಶ ಇದೆ ಅಂತ ಹೇಳೋಕೆ ಈ ವಿಡಿಯೋವನ್ನು ಮಾಡಿದ್ದೀವಿ. ಈಗ ಅದರಲ್ಲಿ ನಾವು ವಿಡಿಯೋ ಎಡಿಟಿಂಗ್ ಬಗ್ಗೆ ನೋಡ್ತಾ ಹೋಗೋಣ. ಈಗ ಸ್ನೇಹಿತರೆ, ಏನೆಲ್ಲ ಇರಬೇಕು ಅಂತ ಕ್ವಿಕ್ಕಾಗಿ ಹೇಳಿಬಿಡ್ತೀವಿ. ಯಾರೆಲ್ಲ ಹಾಕಬಹುದು, ರೆಸ್ಯೂಮನ್ನು ಯಾರೆಲ್ಲ ಕಳಿಸಬಹುದು ಅಂತ ಹೇಳ್ತಾ ಇದ್ದೀವಿ. ಸ್ಕ್ರೀನಲ್ಲಿ ನಿಮಗೆ ಕಾಣಿಸ್ತಾ ಇರುತ್ತೆ ಯಾವ ಇಮೇಲ್ ಐ ಡಿಗೆ ಕಳಿಸ್ಬೇಕು ರೆಸ್ಯೂಮ್ ಅಂತ. ಏನೆಲ್ಲ ಗೊತ್ತಿರಬೇಕು ಅಂದರೆ ಅಡೋಬಿ ಪ್ರೀಮಿಯರ್ ಪ್ರೋ, ಅಡೋಬಿ ಫೋಟೋಶಾಪ್, ಅಡೋಬಿ ಆಫ್ಟರ್ ಎಫೆಕ್ಟ್ಸ್, ಈ 3 ಸಾಫ್ಟ್ವೇರ್ ಟೂಲ್ಗಳನ್ನು ಬಳಸೋ ಸಾಮರ್ಥ್ಯ ಇರಬೇಕಾಗತ್ತೆ. ಮ್ಯಾಂಡೇಟ್ರಿ ಇದು. ಇದರಲ್ಲಿ ಎಷ್ಟು ಚೆನ್ನಾಗಿ ಸ್ಕಿಲ್ ಇರುತ್ತೆ ಅಷ್ಟು ಒಳ್ಳೆಯದು. ಯಾರನ್ನು ತಗೊಳ್ತಾ ಇದ್ದೀವಿ ಅಂದರೆ ಫ್ರೆಷರ್ಸ್ನ ತಗೊಳ್ತಾ ಇದ್ದೀವಿ, ಅಥವಾ 1 ರಿಂದ 2 ವರ್ಷ, ಮ್ಯಾಕ್ಸಿಮಮ್ 3 ವರ್ಷ, ಈ ರೇಂಜ್ನಲ್ಲಿ ಫ್ರೆಷರ್ಸ್ ಟು ಅಪ್ ಟು 3 years ಎಕ್ಸ್ಪೀರಿಯನ್ಸ್, ಈ ರೇಂಜ್ನಲ್ಲಿ ನಾವು ಹುಡುಕ್ತಾ ಇದ್ದೀವಿ ಕ್ಯಾಂಡಿಡೇಟ್ಸನ್ನು. ಆಸಕ್ತರು ಅರ್ಜಿಯನ್ನು ಹಾಕ್ಬೋದು. ಏಜ್ 27 ವರ್ಷದ ಕೆಳಗಿರಬೇಕು. ಈ ವಿಡಿಯೋ ಎಡಿಟಿಂಗ್ ಜಾಬ್ಗೆ ಅರ್ಜಿ ಹಾಕೋರ ಏಜ್ 27 ವರ್ಷದ ಕೆಳಗಿರಬೇಕು. ಇಮೇಲ್ ಐ ಡಿ ಕಾಣಿಸ್ತಾ ಇದೆಯಲ್ಲ, ಇದಕ್ಕೆ ನಿಮ್ಮ ಪೂರ್ಣ ಪ್ರಮಾಣದ ರೆಸ್ಯೂಮೆಯನ್ನು ನೀವು ಕಳಿಸ್ಕೊಡ್ಬಹುದು. ಅದರಲ್ಲಿ ಸೆಲೆಕ್ಟೆಡ್ ರೆಸ್ಯೂಮ್ಗಳಿಗೆ ಮಾತ್ರ ಕಾಲ್ ಹೋಗುತ್ತೆ. ಕಾಲ್ ಬಂದವರು ಅವರು ಟೆಸ್ಟ್ಗೆ ಮತ್ತು ಇಂಟರ್ವ್ಯೂಗೆ ಇಲ್ಲಿಗೆ ಆಫೀಸಿಗೆ ಬರಬೇಕಾಗತ್ತೆ. ಆ ಕಾಲ್ನಲ್ಲೇ ನಮ್ಮ ಆಫೀಸ್ ಅಡ್ರೆಸ್ಸನ್ನು ಮತ್ತು ಟೆಸ್ಟ್ ಮತ್ತು ಇಂಟರ್ವ್ಯೂನ ಡೇಟ್ ಮತ್ತು ಟೈಮನ್ನು ನಮ್ಮ ಟೀಮ್ನವರು ನಿಮಗೆ ಕಮ್ಯುನಿಕೇಟ್ ಮಾಡ್ತಾರೆ. ಸೆಲೆಕ್ಟೆಡ್ ರೆಸ್ಯೂಮ್ಗಳಿಗೆ ಕಾಲ್ ಹೋಗುತ್ತೆ. ಟೆಸ್ಟ್ ಇರುತ್ತೆ. ಟೆಸ್ಟ್ ಅಂದರೆ ಪ್ರಾಕ್ಟಿಕಲ್ ಆಗಿ ಅವರು ಹೇಗೆ ಆ ಟೂಲ್ಗಳನ್ನು ಬಳಸ್ತಾರೆ. ಓಕೆ, ಸರ್ಟಿಫಿಕೇಷನ್ ಕೋರ್ಸ್ ಕೂಡ ಕೆಲವರೆಲ್ಲ ಮಾಡಿರ್ತಾರೆ. ಕೆಲವರು 2 ವರ್ಷದ ಕೋರ್ಸ್ಗಳನ್ನು ಕೂಡ ಮಾಡಿರ್ತಾರೆ, 3 ವರ್ಷದ ಕೂಡ ಮಾಡಿರ್ತಾರೆ, ಕೆಲವರು 1 ವರ್ಷದ ಕೋರ್ಸ್ ಮಾಡಿರ್ತಾರೆ, ಕೆಲವರು ಕೋರ್ಸೇ ಮಾಡದೆ ಹಾಗೇನೂ ಕಲ್ತಿರ್ತಾರೆ. ಸೊ ಆ ಸ್ಕಿಲ್ ಹೇಗಿದೆ ಅನ್ನೋದನ್ನು ನಾವು ಚೆಕ್ ಮಾಡಬೇಕಲ್ಲ. ಅದನ್ನು ನಾವಿಲ್ಲಿ ಒಂದಷ್ಟು ಪ್ರಾಕ್ಟಿಕಲ್ ಚಿಕ್ಕ ಚಿಕ್ಕ ಟೆಸ್ಟ್ಗಳನ್ನು ಕೊಟ್ಟು ಚೆಕ್ ಮಾಡ್ತೀವಿ. ಆಮೇಲೆ ಇಂಟರ್ವ್ಯೂ ಇರುತ್ತೆ. ಆಸಕ್ತರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ಈ ಇಮೇಲ್ ಐ ಡಿಗೆ ನಿಮ್ಮ ಪೂರ್ಣ ಪ್ರಮಾಣದ ರೆಸ್ಯೂಮೆಯನ್ನು ಕಳಿಸಿ. ChatGPT ರೆಸ್ಯೂಮೆ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಹಾಗಾಗಿ ಎಷ್ಟಾಗುತ್ತಷ್ಟು ನೀವೇ ರೆಸ್ಯೂಮೆಯನ್ನು ಕ್ರಿಯೇಟ್ ಮಾಡಿ, ನಿಮಗೆ ತೋಚಿದ ರೀತಿಯಲ್ಲಿ ಕ್ರಿಯೇಟ್ ಮಾಡಿ ಕಳಿಸಿದ್ರೆ ಸೂಕ್ತ. ನಮಸ್ತೆ.